ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ಯಥೇಚ್ಛವಾಗಿ ಬಂದು ನಿಮ್ಮ ಅಕೌಂಟ್ ಅನ್ನು ತಲುಪತ್ತೆ, ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಸಮಯದಲ್ಲಿ ತಮ್ಮೆಲ್ಲರಿಗೂ ಸಹ ನಮ್ಮ ಹೊಸ ವರ್ಷವಾದಂತಹ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಕೆಲ ದಿನಗಳ ಹಿಂದಷ್ಟೇ ನಾವು ಒಂದು ಕ್ಯಾಲೆಂಡರ್ನ ವಾರ್ಷಿಕ ಭವಿಷ್ಯವನ್ನ ನೋಡಿದ್ದೇವೆ. ಈಗ ನಮ್ಮ ಪಂಚಾಂಗದ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ಗಮನಿಸೋಣ. ಆದ್ರೆ ವರ್ಷ ಭವಿಷ್ಯವನ್ನು ಗಮನಿಸೋಕ್ ಮುಂಚೆ ಹಲವು ವಿಚಾರಗಳನ್ನ ನಾವು ತಿಳ್ಕೊಳ್ಳಬೇಕು. ಯಾವ ವರ್ಷ, ಯಾವ ವಾರ ಪ್ರಾರಂಭವಾಗ್ತಾ ಇದೆ, ಅದರ ಒಂದು ಸ್ಥಿತಿಗತಿಗಳೇನು, ಅದರಿಂದ ಯಾವ್ಯಾವ ರೀತಿಯಾಗಿ ನಮಗೆ ಒಂದು ತೊಂದರೆ ತಾಪತ್ರಗಳು ಆಗಬಹುದು ಅಥವಾ ಒಳಿತಾಗಬಹುದು ಅನ್ನೋದನ್ನ ಮೊದಲನೇದ ಗಮನಿಸ್ಕೊಳ್ಳೋಣ. 30ನೇ ತಾರೀಕು 3ನೇ ತಿಂಗಳು ಭಾನುವಾರದ ದಿವಸ ನಮಗೆ ಶ್ರೀ ಕ್ರೋಧಿನಾಮ ಸಂವತ್ಸರವು ಮುಗಿದು ಶ್ರೀ ವಿಶ್ವಾವಸುನಾಮ ಸಂವತ್ಸರವು ಶುರುವಾಗ್ತಾ ಇದೆ. ಈ ಶುಭ ಸಂದರ್ಭದಲ್ಲಿ ನಮಗೆ ವಸಂತ ನವರಾತ್ರಿಯೂ ಸಹ ಪ್ರಾರಂಭವಾಗುವಂತಹದ್ದು. ವಸಂತ ನವರಾತ್ರಿ ಶುರುವಾಗುತ್ತೆ. ಹೇಗೆ ನಾವು ಶರನ್ನವರಾತ್ರಿ ಮಾಡ್ತೀವಲ್ಲ, ಹಾಗೆ ಈಗಲೂ ಸಹ 9 ದಿವಸಗಳ ಕಾಲ ನಾವು ಮಾಡ್ತಕ್ಕಂತಹದ್ದು ಯಾವ ವಿಚಾರ ಅಂತ ಹೇಳಿದ್ರೆ ನಮಗೆ ವಸಂತ ನವರಾತ್ರಿ. ಆ ವಸಂತ ನವರಾತ್ರಿಯ ಶುಭಾಶಯಗಳು. ಜೊತೆಗೆ ಭಾನುವಾರ ನಮಗೆ ವರ್ಷ ಪ್ರಾರಂಭವಾಗೋದ್ರಿಂದ ಈ ವರ್ಷದ ರಾಜನಾಗಿರ್ತಾನೆ ರವಿ. ಈ ರವಿ ರಾಜನಾಗಿರೋದ್ರಿಂದ ಏನಾಗತ್ತೆ ಅಂದ್ರೆ ಮಳೆಗಳು ಸ್ವಲ್ಪ ಏನಾಗತ್ತೆ, ಬರಬೇಕಾದ ಪ್ರದೇಶಕ್ಕೆ ಬರದೆ ಬಾರದ ಪ್ರದೇಶಕ್ಕೆ ಬರ್ತಕ್ಕಂಥದ್ದು. ಅಂದ್ರೆ ಎಲ್ಲಿ ಮಳೆ ಸರಿಯಾಗಿ ಆಗತ್ತೆ ನಿರೀಕ್ಷೆ ಇರುತ್ತಲ್ಲ, ಅಲ್ಲಿ ಈ ವರ್ಷ ಆಗೋದಿಲ್ಲ. ಅಯ್ಯೋ ಮಳೆಯೇ ಬರಲ್ಲ, ಬರಗಾಲ ಬರಭೂಮಿ ಅಂತ ಅನಿಸ್ಕೊಂಡ ಜಾಗದಲ್ಲೆಲ್ಲ ಚೆನ್ನಾಗಿ ಮಳೆಗಳಾಗೋಕಂಥದ್ದು ಆಗತ್ತೆ. ಮತ್ತೆ ಈ ಶಸ್ತ್ರಗಳ ಅಗ್ನಿಪೀಡೆ ಮತ್ತು ಅಗ್ನಿ ಭಯಗಳು ಉಂಟಾಗ್ತಕ್ಕಂತಹದ್ದು, ಪ್ರಜೆಗಳಿಗೆ ರಾಜರಿಂದ ತೊಂದರೆಗಳು ಬರ್ತಕ್ಕಂತಹದ್ದು, ಕೆಲ ಅನಿಷ್ಟ ಫಲಗಳು ನಡೆಯುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಟ್ಯಾಕ್ಸ್ ಜಾಸ್ತಿ ಆಗೋಗುವಂಥದ್ದು ಇರಬಹುದು, ಅಥವಾ ಅವ್ರು ತಗೊಳ್ಳುವಂತಹ ಕೆಲವೊಂದು ರೆವಲ್ಯೂಷನ್ಸ್ ಗಳಿಂದ ಸಾಮಾನ್ಯ ಪ್ರಜೆಯ ಮೇಲೆ ಹೊಡೆತ ಬೀಳ್ತಕ್ಕಂಥದ್ದು, ಯಾವುದೋ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡೋದ್ರಿಂದ ಅದರಿಂದ ಫಲಾನುಭವಿಗಳಾಗಿದ್ದಂತಹ ಅದೆಷ್ಟೋ ಜನರು ಆ ಒಂದು ಕ್ರಿಯೆಗಳಿಂದ ಏನಾಗುತ್ತೆ, ಆ ಒಂದು ಫಲಾನುಭವಿಗಳಿಂದ ಆಚೆ ಬರಬೇಕಾಗತ್ತೆ. ಅದರಿಂದ ಒಂದಷ್ಟು ಜನರು ಪಾಪ ತೊಂದರೆ ಅನುಭವಿಸ್ತಾರಲ್ಲ. ಈ ರೀತಿಯಾಗಿ ರಾಜನಾದಂತಹ ರವಿಯ ಪ್ರಭಾವದಿಂದ ಈ ರೀತಿಯಾಗಿ ಆಗತ್ತೆ. ಇನ್ನು ಚಂದ್ರನು ಈ ಒಂದು ಸಂವತ್ಸರಕ್ಕೆ ಮಂತ್ರಿಯಾಗಿರ್ತಾನೆ, ಮಂತ್ರಿಮಂಡಲದ ಅಧಿಪತಿಯಾಗಿರ್ತಾನೆ. ಸಸ್ಯಗಳು ಚೆನ್ನಾಗಿ ಫಲವನ್ನ ಕೊಡುತ್ತದೆ. ಜೊತೆಗೆ ಆರೋಗ್ಯದಲ್ಲಿ ಮತ್ತು ತುಂಬಾ ದೊಡ್ಡ ಭೀಕರ ಕಾಯಿಲೆಗಳು ಬರುವಂತಹ ಯಾವುದೇ ಸೂಚನೆಗಳಿಲ್ಲ. ಜೊತೆಗೆ ರಾಜನಿಗಿಂತ ಮಂತ್ರಿಯ ಆಡಳಿತಗಳು ಜಾಸ್ತಿ ಆಗತ್ತೆ ಹಲವು ಭಾಗಗಳಲ್ಲಿ. ಅಂದ್ರೆ ಅವನ್ ರಾಜನಾಗಿರ್ತಾನಷ್ಟೇ, ಅಂದ್ರೆ ಮಂತ್ರಿಯೋ ಇನ್ನೆಂದೇನೋ ಆಗಿರ್ತಾನೆ, ಆದ್ರೆ ಆ ಸಂಪೂರ್ಣ ಆಡಳಿತವನ್ನೆಲ್ಲ ಬೇರೆಯವರು ಹ್ಯಾಂಡಲ್ ಮಾಡ್ತಿರ್ತಾರೆ ಹಲವು ಭಾಗಗಳಲ್ಲಿ. ಆ ರೀತಿಯಾಗಿ ಆಗತ್ತೆ. ಇನ್ನು ಸೇನಾಧಿಪತಿ ರವಿಯೇ ಆಗಿದ್ದಾನೆ. ಮೇಘಗಳು ನಾನು ಆಗ್ಲೇ ಹೇಳಿದ ಹಾಗೆ ಗಾಳಿಯಿಂದ ಚದುರಿಸಲ್ಪಡತ್ತೆ. ಅಂದ್ರೆ ಗಾಳಿ ಬೀಸುವುದರ ಅಧಿಕವಾದ ಗಾಳಿಯ ಒತ್ತಡಗಳು ಜಾಸ್ತಿ ಆಗಿ ಹೋಗ್ಬಿಡತ್ತೆ. ಬೇಕಾದ ಕಡೆ ಸರಿಯಾದ ರೀತಿಯಲ್ಲಿ ಒಂದು ಮಳೆಗಳು ಬರೋದಿಲ್ಲ. ಇನ್ನು ರವಿಯೇ ಈ ಒಂದು ಸೇನಾಧಿಪತಿ ಆಗಿರೋದ್ರಿಂದ ಅಕಾಲಿಕ ಯುದ್ಧಗಳನ್ನ ಕೊಟ್ಟು ಬಿಡ್ತಾನೆ. ನಮ್ಮ ದೇಶದಲ್ಲೇ ಆಗಬೇಕು ಅಂತ ಏನಿಲ್ಲ, ಯಾವುದೇ ದೇಶದಲ್ಲಿ ಬೇಕಾದ್ರೂ ಆಗತ್ತೆ. ಸೊ ಅದೊಂದು ನೆಗೆಟಿವ್ ಪರಿಣಾಮಗಳು ಇರ್ತಕ್ಕಂಥದ್ದು. ಭೂಮಿನಲ್ಲಿ ಕೆಂಪು ಬಣ್ಣದ ಧಾನ್ಯಗಳು ಉತ್ತಮವಾದ ಫಲವನ್ನ ಕೊಡ್ತಕ್ಕಂತಹ ವರ್ಷವಾಗಿರುತ್ತೆ. ಇನ್ನು ಸಸ್ಯಾಧಿಪತಿ, ಸಸ್ಯಗಳು ಚೆನ್ನಾಗಿರ್ಬೇಕು, ಪರಿಸರ ಚೆನ್ನಾಗಿರ್ಬೇಕು, ಆಗ ಮಾತ್ರ ಮನುಷ್ಯ ಒಂದಿಷ್ಟು ನೆಟ್ಟೊಸರು ಬಿಡೋದಕ್ಕೆ ಸಾಧ್ಯ. ಇಲ್ಲಿ ಕೃಷಿನಲ್ಲಿ ಅಂತ ಬಂದ ಸಂದರ್ಭಕ್ಕೆ ಗುರು ಸಸ್ಯಾಧಿಪತಿ ಆಗಿರುವುದರಿಂದ ಪೈರುಗಳು ಚೆನ್ನಾಗಿ ಫಲ ಕೊಡೋದಕ್ಕೆ ಶುರು ಮಾಡುತ್ತವೆ. ಪದಾರ್ಥಗಳ
ಬೆಲೆಗಳು ಸ್ವಲ್ಪ ಮಟ್ಟಕ್ಕೆ ಅಧಿಕವಾಗ್ತಕ್ಕಂತಹದ್ದು. ಕೊಂಕಣ ದೇಶಗಳಲ್ಲಿ, ಕೊಂಕಣ ಸ್ಥಾನಗಳಲ್ಲಿ ಮತ್ತು ಮಗಧ ದೇಶಗಳಲ್ಲಿ ಸಸ್ಯಗಳ ಬೆಳವಣಿಗೆಗಳು ಮತ್ತು ಪದಾರ್ಥಗಳು ಬೆಲೆ ಹೆಚ್ಚಳವಾಗ್ತದೆ. ಅಂದ್ರೆ ಸಸ್ಯಗಳ ಬೆಳೆಗಳು ಕಡಿಮೆಯಾಗಿ ಇವುಗಳ ಪದಾರ್ಥಗಳ ಬೆಲೆಗಳು ಸಾಮಾನ್ಯನೇ ಅಲ್ವಾ. ನಮಗೆ ಆಹಾರದ ಸರಬರಾಜು ಕಮ್ಮಿ ಆದಾಗ ಬೆಲೆಗಳು ಜಾಸ್ತಿ ಆಗೋದು ಸಹಜನೇ ಅಲ್ವಾ. ಸೊ ಹೀಗೆ ಇನ್ನು ಧಾನ್ಯಾಧಿಪತಿ ಕುಜನಾಗಿರ್ತಾನೆ. ಧಾನ್ಯಾಧಿಪತಿ ಕುಜನಾಗಿರೋದ್ರಿಂದ ಕೆಂಪು ಬಣ್ಣದ ಭೂಮಿನಲ್ಲಿ ಬೆಳೆಯುವಂತಹ ಕೃಷಿಗೆ ಸಂಬಂಧಪಟ್ಟಂತಹ ಧಾನ್ಯಗಳಾಗಲಿ ಅಥವಾ ಕೃಷಿಯ ತರಕಾರಿಗಳು ಈ ಕೆಂಪು ಮಣ್ಣಲ್ಲಿ ಏನೇ ಬೆಳೆ ಬೆಳೆದ್ರು ಅದು ಒಳ್ಳೆ ರೀತಿಯಲ್ಲಿ ಫಲಗಳನ್ನು ಕೊಡುತ್ತವೆ. ಇನ್ನು ಅರ್ಘಾಧಿಪತಿ ರವಿ, ಈ ಅರ್ಘಾಧಿಪತಿ ರವಿ ಅಂತ ಬಂದ ಸಂದರ್ಭಕ್ಕೆ ಈ ಹೈನುಗಾರಿಕೆಗಳನ್ನು ಜಾಸ್ತಿ ಸೂಚನೆ ಮಾಡೋದು, ಲಿಕ್ವಿಡ್ ಐಟಮ್ಸ್ ಗಳನ್ನ ಜಾಸ್ತಿ ತೋರಿಸ್ತಕ್ಕಂಥದ್ದು ಅರ್ಘಾಧಿಪತಿ ಅಂದ್ರೆ. ಸೊ ಇವುಗಳ ಬೆಲೆಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು. ಹಾಲಿನ ಬೆಲೆ, ಮೊಸರು ಬೆಲೆ, ಹಾಲಿನ ಪದಾರ್ಥಗಳ ಬೆಲೆಗಳು ಜಾಸ್ತಿ ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಗೆ ಇನ್ನು ಈ ಲಿಕ್ಕರ್ ಐಟಮ್ಸ್ ಗಳೆಲ್ಲ ಜಾಸ್ತಿ ಆಗುವಂಥದ್ದು ಈ ರೀತಿಯಾಗಿ ಆಗತ್ತೆ. ಇನ್ನು ಕೆಚ್ಚಲಗಳ ಪ್ರಾಬ್ಲಮ್ಗಳಿಂದ ಹಸುಗಳು ಬಳಲ್ಬೇಕಾಗತ್ತೆ ಈ ವರ್ಷ. ರಾಜರಿಗೆ ಪರಸ್ಪರ ಕ್ರೋಧಗಳು ಉಂಟಾಗುತ್ತೆ. ಈ ರಾಜ್ಯದವ್ರನ್ನ ಕಂಡ್ರೆ ಆ ರಾಜ್ಯದವ್ರಿಗೆ ಆಗದೆ ಇರುವಂತಹದ್ದು, ಆ ದೇಶದವ್ರನ್ನ ಕಂಡ್ರೆ ಈ ದೇಶದವರಿಗೆ ಆಗದೆ ಇರುವಂತಹ ಪರಿಸ್ಥಿತಿಗಳೆಲ್ಲ ಉತ್ಪತ್ತಿ ಆಗುತ್ತೆ. ಇನ್ನು ಮೇಘಾಧಿಪತಿ, ಮಳೆಯನ್ನ ಸುರಿಸ್ತಕ್ಕಂತಹ ಮೇಘಾಧಿಪತಿಯಾಗಿರ್ತಕ್ಕಂಥವನು ಸಹ ರವಿನೇ ಆಗಿರೋದ್ರಿಂದ ಈ ವರ್ಷ ಅಲ್ಪವೃಷ್ಟಿ, ಹೋದ ವರ್ಷದ ಹಾಗೆ ಬಹಳ ದೊಡ್ಡ ಮಟ್ಟದ ಮಳೆಯನ್ನ ಎಲ್ಲಾ ಪ್ರದೇಶಗಳಲ್ಲೂ ನಿರೀಕ್ಷೆ ಮಾಡೋಕೆ ಸಾಧ್ಯವಿಲ್ಲ. ಅಲ್ಪವೃಷ್ಟಿಯಾಗುತ್ತೆ. ಅದೇ ರೀತಿಯಾಗಿ ಪ್ರಜೆಗಳಿಗೆ ಹೆಚ್ಚು ಭಯಗಳು ಉಂಟಾಗ್ತವೆ. ಕಡಲ ತೀರದಲ್ಲಿ ಈ ವರ್ಷ ಮಳೆ ಬಂದು ತೊಂದರೆ ಆಗೋದಕ್ಕಿಂತ ನದಿ ನೀರಿನ ಒಳಹರಿವಿನ ಹೆಚ್ಚಳದಿಂದ ಹಲವು ತೊಂದರೆಗಳಾಗ್ತದೆ. ಹುಷಾರಾಗಿರ್ಬೇಕು. ಇನ್ನು ರಸಾಧಿಪತಿಯಾಗಿರ್ತಕ್ಕಂತಹದ್ದು ಶನಿ. ಶನಿ ರಸಾಧಿಪತಿಯಾಗಿರೋದ್ರಿಂದ ಜನರಿಗೆ ಅಭಿವೃದ್ಧಿಗಳು ಕೆಲ ಸ್ಥಾನಗಳಲ್ಲಿ ಉಂಟಾಗ್ತದೆ. ಮತ್ತೆ ಈ ರಸಯುಕ್ತ ಪದಾರ್ಥಗಳ ಬೆಲೆಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದಾಗುತ್ತೆ. ನಿರಸಾಧಿಪತಿಯಾಗಿರ್ತಕ್ಕಂಥದ್ದು ಈ ವರ್ಷ ಬುಧ. ಇದರಿಂದ ನಿರಸಾಧಿಪತಿ ಅಥವಾ ನಿರಸ ಅಂತಂದ್ರೆ ರಸಗಳು ಇಲ್ಲದೆ ಇರ್ತಕ್ಕಂಥದ್ದು. ಉದಾಹರಣೆಗೆ ಕಾಳುಗಳಾಗಿರಬಹುದು, ದಿನಸಿಗಳಾಗಿರಬಹುದು, ಈ ರೀತಿಯಾಗಿರ್ತಕ್ಕಂತಹ ವಸ್ತುಗಳು. ಮತ್ತು ಅದರಲ್ಲಿ ನಮಗೆ ಈ ತಾಮ್ರ, ಉಕ್ಕು, ಕಬ್ಬಣ ಈ ತರ ಲೋಹದ ಪದಾರ್ಥಗಳು ಸಹ ಈ ನಿರಸಕ್ಕೆ ಅದಕ್ಕೆ ಬರುತ್ತದೆ. ಸೊ ಅಂತಹ ಬೆಳೆಗಳೆಲ್ಲ ಈ ವರ್ಷ ದುಪ್ಪಟ್ಟಾಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಒಂದು ಫ್ರೇಗ್ರೆನ್ಸ್ಗಳು ಮತ್ತೆ ಫ್ಲೇವರ್ಗಳದ್ದು ಅವುಗಳ ರೇಟ್ಗಳೆಲ್ಲ ಜಾಸ್ತಿ ಆಗ್ತಕ್ಕಂಥದ್ದು ಆಗತ್ತೆ. ಬೆಳ್ಳಿ ಈ ವರ್ಷ ತುಂಬಾ ಕಡಿಮೆ ಬೆಲೆ ಆಗ್ತದೆ. ಕಬ್ಬಣ ಜಾಸ್ತಿ ಆಗ್ತದೆ. ಕಬ್ಬಣದ ಬೆಲೆ ಜಾಸ್ತಿ ಆಗಿ ಬೆಳ್ಳಿ ಬೆಲೆ ಕಡಿಮೆ ಆಗ್ತಕ್ಕಂಥದ್ದಾಗುತ್ತೆ. ಇನ್ನು ಕೊನೆಯದಾಗಿ ಪಶುನಾಯಕ. ಇಡೀ ನಮ್ಮ ಪ್ರಪಂಚದಲ್ಲಿ ಪಶುಗಳಿಗೆ ನಾಯಕನು ಆಗ್ಬೇಕಾಗಿರ್ತಕ್ಕಂಥದ್ದು ಈ ಒಂದು ಪಶುನಾಯಕನ ಪರಿಸ್ಥಿತಿ. ಈ ಪಶುನಾಯಕನ ಪರಿಸ್ಥಿತಿ ಅಂತ ಬಂದ ಸಂದರ್ಭಕ್ಕೆ ನಿಮ್ಮ ಒಂದು ಸ್ಥಾನಗಳಲ್ಲಿ ಯಾವ ರೀತಿಯಾಗಿ ಇರುತ್ತೆ ಅಂತಂದ್ರೆ, ಪಶುಗಳಿಗೆ ಈ ವರ್ಷ ಅಂತಹ ಉತ್ತಮದಾಯಕವಾಗಿ ಇಲ್ಲ. ಪಶುನಾಯಕನಾಗಿರ್ತಾನೆ ಯಮ ಆಗಿರೋದ್ರಿಂದ ಪಶುಗಳಿಂದ ಉತ್ಪತ್ತಿ ಆಗುವಂತಹ ಹಾಲು, ಹಾಲಿನ ಉತ್ಪನ್ನ, ಚರ್ಮ, ಮಾಂಸ, ಅದೇ ರೀತಿಯಾಗಿ ಲೆದರ್ ಬಿಸ್ನೆಸ್ಗಳು ಇವೆಲ್ಲದರ ಬೆಲೆಗಳು ವಿಪರೀತ ಆಗಿ ಹೋಗ್ಬಿಡುತ್ತೆ. ಸ್ವಲ್ಪ ಈ ಒಂದು ಪಶುಲೋಕದಿಂದ ಮತ್ತು ಆಹಾರ ಸರಪಳಿಯ ವಿಚಾರಗಳಲ್ಲಿ ತೊಂದರೆ ತಾಪತ್ರೆಗಳು ಬರ್ತವೆ. ಆಹಾರ ಸರಪಳಿ ಕರೆಕ್ಟ್ ಆಗಿರಬೇಕು. ನೋಡಿ, ಹುಲ್ಲನ್ನು ತಿಂದು ಮಿಡತೆ ಬದುಕಿದ್ರೆ ಮಿಡತೆಯನ್ನು ತಿಂದು ಕಪ್ಪೆ ಬದುಕತ್ತೆ, ಕಪ್ಪೆಯನ್ನು ತಿಂದು ಹಾವು ಬದುಕತ್ತೆ, ಹಾವನ್ನು ತಿಂದು ಹದ್ದು ಬದುಕತ್ತೆ, ಹದ್ದನ್ನು ತಿಂದು ಇನ್ನೊಂದೇನೋ ಒಂದು ಬದುಕತ್ತೆ. ಅದೆಲ್ಲವನ್ನ ತಿಂದು ಬೆಳೆದು ಬಾಯಿಗೆ ಹಾಕೊಳಕ್ ಮನುಷ್ಯ ಇದ್ದಾನೆ. ಆಹಾರ ಸರಪಳಿ, ಆ ಆಹಾರ ಸರಪಳಿಯನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ. ಇನ್ನು ಈ ವರ್ಷದ ಸಂವತ್ಸರದ ಫಲ, ಈ ವರ್ಷದ ಸಂಪೂರ್ಣವಾಗಿ ಯಾವ ರೀತಿಯಾಗಿರಬಹುದು ಅಂತ ಬ್ರೀಫ್ ಆಗಿ ನೋಡೋದಾಯ್ತು ಅಂತ ಹೇಳಿದ್ರೆ, ಈ ವರ್ಷ ದೇಶದ ರಾಜರುಗಳಲ್ಲಿ ಪರಸ್ಪರ ವೈರತ್ವಗಳು ಉಂಟಾಗ್ತಕ್ಕಂಥದ್ದು. ಒಂದು ದೇಶದವರಿಗೆ ಇನ್ನೊಂದು ದೇಶಗಳು ಆಗಲ್ಲ. ಇದು ಬಹಳ ಕಾಲದಿಂದ ನಡ್ಕೊಂಡು ಬರ್ತಾನೆ ಇದೆ. ಈ ಮೇಘಗಳು ಆಗ್ಲೇ ಹೇಳಿದ ಗಾಳಿಯಿಂದ ಚದುರಿಸಲ್ಪಟ್ಟು ಸಾಧಾರಣವಾದ ಮಳೆಯನ್ನ ಕೊಡಬಹುದು, ಅತ್ಯಂತ ನಿರೀಕ್ಷಿತ ಮಳೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆಗ್ಲೇ ಹೇಳಿದ ಹಾಗೆ ಕೆಂಪು ಭೂಮಿಯಲ್ಲಿ ಬೆಳೆ ಬೆಳೆಯತಕ್ಕಂಥವ್ರಿಗೆ ಈ ವರ್ಷ
ಭರ್ಜರಿ ಲಾಭಗಳು ಇರುತ್ತವೆ. ಶ್ರೀಗಂಧ ಆಗ್ಬಹುದು, ಚಿನ್ನ ಆಗಬಹುದು, ಮುತ್ತಾಗಬಹುದು ಮತ್ತು ಬೆಳ್ಳಿ ಇವುಗಳ ದುರ್ಲಭವಾಗಿ ಸಿಗುತ್ತೆ. ಮೈನಿಂಗ್ಗಳು ಕಮ್ಮಿ ಆಗ್ತವೆ, ಸ್ವಲ್ಪ ಮೈನಿಂಗ್ಗಳು. ಹಾಗಾಗಿ ಬೆಳ್ಳಿ ಪದಾರ್ಥವೊಂದನ್ನು ಬಿಟ್ಟು ಮಿಕ್ಕೆಲ್ಲ ವಸ್ತುಗಳ ಬೆಲೆಗಳು ಜಾಸ್ತಿ ಆಗ್ತವೆ. ಪಶುಗಳಿಗೆ ಒಂದ್ ಸ್ವಲ್ಪ ಅನಾರೋಗ್ಯಗಳು ಜಾಸ್ತಿ, ಮೇವಿನ ಕೊರತೆ ಉಂಟಾಗಬಹುದು. ಹಾಗಾಗಿ ಈ ವರ್ಷ ಅಷ್ಟೊಂದು ಉತ್ತಮವಾದ ವರ್ಷವಾಗಿರಲ್ಲ. ಸ್ವಲ್ಪ ಎಲ್ಲಾ ವಿಚಾರಗಳಲ್ಲೂ ತೊಂದರೆಗಳಿದ್ದಾವೆ. ದೇವರ ಮೇಲೆ ಭಾರ ಹಾಕಿ ಮುಂದುವರ್ಕೊಂಡು ಹೋಗ್ಬೇಕು. ಏನು ಮಾಡಕ್ ಆಗದ ಪರಿಸ್ಥಿತಿ ಅಲ್ವಾ. ಪ್ರತಿಯೊಂದನ್ನು ನಾವು ಯೋಚನೆ ಹೋಗ್ತಾ ಇರಬಾರ್ದು. ಎಲ್ಲದನ್ನು ತೂಕ ಮಾಡ್ಕೊಂಡು ಹೋಗ್ಬೇಕು. ಸೊ ಹಾಗಾಗಿ ಯೋಚನೆ ಮಾಡೋದು ಬೇಡ, ಎಲ್ಲವೂ ಸಹ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವರ್ಷದ ವರ್ಷ ಫಲ ಹೇಗಿದೆ ಅಂತ ಈಗ ನೋಡೋಣ. ಇನ್ನು ವರ್ಷ ಭವಿಷ್ಯ ಅಂತ ಬಂದ ಸಂದರ್ಭದಲ್ಲಿ ಗುರು ಮತ್ತು ಶನಿ ಗ್ರಹದ ಸ್ಥಾನದ ಆಧಾರದ ಮೇಲೆ ಆ ವರ್ಷ ಸಂಪೂರ್ಣ ಶುಭ ಅಥವಾ ಅಶುಭ ಮಿಶ್ರ ಫಲ ಅನ್ನುವಂಥ ಲೆಕ್ಕಾಚಾರವನ್ನು ಮಾಡುತ್ತೆ. ಕಾರಣ ದೀರ್ಘಕಾಲದಲ್ಲಿ ಒಂದೇ ರಾಶಿಯಲ್ಲಿ ಸಂಚಾರ ಮಾಡ್ತಕ್ಕಂಥ ಗ್ರಹಗಳು ಅಂದರೆ ಶನಿ ಮತ್ತು ಗುರುಗ್ರಹಗಳು. ಈ ವರ್ಷ ನಿಮಗೆ ಶುರುವಾಗೋದೇ ಶನಿ ಪೀಡನೆಯ ವಿಮುಕ್ತಿಯಿಂದ ಮಕರ ರಾಶಿಯವರಿಗೆ. ಗುರುವಿನ ಅನುಗ್ರಹವೂ ಸಹ ಇರುತ್ತೆ ಮೇ 14ನೇ ತಾರೀಕಿನವರೆಗೂ. ಅದಾದ ನಂತರದಲ್ಲಿ ಗುರುಬಲವನ್ನು ನೀವು ಕಳ್ಕೋತೀರ. ಸೊ ಹಾಗಾಗಿ ಗುರುವಿನ ಅನುಗ್ರಹ ಪ್ರಾರಂಭದ 1.5 ತಿಂಗಳು ಇದ್ದು 7.5 ವಿಮುಕ್ತಿಯನ್ನು ಬೇರೆ ಅನುಭವಿಸ್ತಾ ಇದ್ದೀರಿ. ಪ್ರಮುಖವಾಗಿ ನಿಮಗೆ ಶನಿ ಅನುಗ್ರಹ ಸಿಗತ್ತೆ. 3ನೇ ಮನೆಗೆ ಶನಿ ಪ್ರವೇಶ ಮಾಡುವುದರಿಂದಾಗಿ ಶನಿ ಅನುಗ್ರಹ ಸಿಗತ್ತೆ. ಶನಿ ಅನುಗ್ರಹ ಯಾವ ರೀತಿಯಾಗಿರುತ್ತೆ ಅಂದರೆ ಅತ್ಯದ್ಭುತವಾದಂತಹ ಫಲಗಳನ್ನು ನಿಮ್ಮ ಬದುಕಿನಲ್ಲಿ ಇಷ್ಟು ವರ್ಷಗಳು ನೀವು ಏನೇನನ್ನು ಕಳೆದುಕೊಂಡಿದ್ದೀರಲ್ಲ ಅದೆಲ್ಲವನ್ನು ನಿಮ್ಮ ಕರ್ಮಾನುಸಾರ ಕೊಡ್ತಕ್ಕಂತಹ ಪ್ರಯತ್ನವನ್ನು ಶನಿ ಮಾಡ್ತಾನೆ. ಉದ್ಯೋಗದಲ್ಲಿ ಏಳಿಗೆ ಇರಲಿಲ್ಲ, ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ, ಹಣಕಾಸಿನ ವಿಚಾರದಲ್ಲಿ ತೊಂದರೆ ತಾಪತ್ರೆಗಳು ಆಗ್ತಾ ಇರೋದು, ವ್ಯವಹಾರಗಳಲ್ಲಿ ಕೈಗೆ ಬಂದದ್ದು ಬಾಯಿಗೆ ಬರ್ತಾ ಇರಲಿಲ್ಲ, ಜೀವನ ದುಸ್ತರ ಆಗೋದು, 4 ಕಾಸು ತಗೊಂಡು ಬಂದರೆ 40 ಕಾಸು ಖರ್ಚಾಗ್ತಾ ಇತ್ತು, ಮನೆಯಲ್ಲಿ ಅನಾರೋಗ್ಯಗಳು, ಹಿರಿಯರಿಗೆ ಅನಾರೋಗ್ಯಗಳೆಲ್ಲ ಉಂಟಾಗ್ತಾ ಇತ್ತು, ಮಾನಸಿಕವಾಗಿ ಬಹಳ ನೊಂದು ಹೋಗಿದ್ರಿ, ಕುಂದು ಹೋಗಿದ್ರಿ, ಕನಲ್ ಹೋಗಿದ್ರಿ. ಆದರೆ ಈಗ ನಿಮಗೆ ಅದೆಲ್ಲದಕ್ಕೂ ಒಂದು ಉತ್ತರ ಅನ್ನೋದು ಸಿಗತ್ತೆ. ಸೊ ಈ ವರ್ಷ ಶ್ರೀ ವಿಶ್ವಾವಸುನಾಮ ಸಂವತ್ಸರ ನಿಮಗೆ ಗುರುಬಲ ಹೋದರೂ ಸಹ ಸ್ವಲ್ಪ ಪ್ರಮಾಣಕ್ಕೆ ನಿಮಗೆ ದೃಷ್ಟಿಗಳನ್ನು ನೋಡಿದಾಗ ಗುರು ಮಿಥುನ ರಾಶಿಗೆ ಬಂದು 9ನೇ ದೃಷ್ಟಿಯನ್ನು ಕುಂಭರಾಶಿ ಮೇಲೆ ಬೀಳೋದ್ರಿಂದ ನಿಮ್ಮ ಧನಸ್ಥಾನದ ಮೇಲೆ ಬೀಳ್ತಾನೆ. ಸೊ ಹಾಗಾಗಿ ಮಕರ ರಾಶಿಯವರಿಗೆ ಧನಪ್ರಾಪ್ತಿಯ ಯೋಗಗಳು ಸಹ ಉಂಟಾಗ್ತದೆ. ಗುರುಬಲ ಇಲ್ಲ ಅಂತ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಖಂಡಿತವಾಗಿಯೂ ಗುರುಬಲ ಇಲ್ಲ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಗುರುವಿನ ಅನುಗ್ರಹ ಪ್ರಾಪ್ತಿಯಾಗೋದಕ್ಕೋಸ್ಕರವಾಗಿಯೇ ಮೇ 14ನೇ ತಾರೀಕಿನಂದು ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೀವಿ. ಆ ಗುರು ಮಹಾಯಾಗದಲ್ಲಿ ನಿಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಂಡು ಪೂಜೆಯನ್ನು ಮಾಡಿಸ್ಕೊಳ್ಳಿ. ಅದು ಕೇವಲ 333 ರೂಪಾಯಿ ಇರುತ್ತೆ ಒಬ್ಬರಿಗೆ. ಪೂಜೆಯನ್ನು ಮಾಡಿಸ್ಕೊಳ್ಳಿ. ಗುರು ರಕ್ಷಾ ಕವಚವನ್ನು ಕೊಡ್ತೀವಿ, ಕೈ ಕಟ್ಕೊಳ್ಳಿ. ಅಕ್ಷತ ಪ್ರಸಾದವನ್ನು ಕೊಡ್ತೀವಿ. ಅದನ್ನು ಪ್ರತಿನಿತ್ಯ ನಿಮ್ಮ ದೇವರ ಮನೆಯಲ್ಲಿಟ್ಟು ಪೂಜೆ ನಮಸ್ಕಾರಗಳನ್ನ ಮಾಡ್ತಾ ಬನ್ನಿ. ಗುರುವಿನ ಶ್ರೀರಕ್ಷೆ ಸಿಕ್ಕಿದ್ದಾಯಿತು. ಶನಿ ಈಗಾಗಲೇ ಉತ್ತಮ ಫಲಗಳನ್ನು ಕೊಡೋಕ್ಕೆ ಶುರು ಮಾಡಿಬಿಡ್ತಾನೆ. ಸೊ ಎರಡೆರಡೂ ಸಹ ನಿಮಗೆ ಅನುಗ್ರಹಗಳ ಪ್ರಾಪ್ತಿ ಉಂಟಾಗ್ತದೆ. ಸರ್ವವಾಗಿ ನಿಮಗೆ ಮುಕ್ತಾಯವಾಗಬೇಕಾದದ್ದು 7.5 ವಿಮುಕ್ತಿಯನ್ನು ಪಡ್ಕೊಳ್ತಾ ಇದ್ದೀರಾ. ಸೊ ಅತ್ಯುತ್ತಮವಾದಂತಹ ಸಮಯ ಅಂತಲೇ ಹೇಳ್ಬೋದು. ನಿಮ್ಮ ವಿರೋಧಿಗಳಿಗೆ ಮುಖಭಂಗಗಳು ಉಂಟಾಗತ್ತೆ. ಸ್ನೇಹಿತರೊಟ್ಟಿಗಿದ್ದಂತಹ ಒಂದು ವೈಮನಸ್ಯಗಳು ದೂರ ಆಗ್ತಕ್ಕಂಥದ್ದು, ಹಣಕಾಸಿನ ಬೆಳವಣಿಗೆ ತುಂಬ ಚೆನ್ನಾಗಾಗತ್ತೆ. ಇನ್ನು ಮಕರ ರಾಶಿಯವರಿಗೆ ಆದಾಯ 8 ಇತ್ತು ಅಂದರೆ ವ್ಯಯ 14 ಇದೆ. ಆದಾಯ ನಿಮಗೆ ಸ್ವಲ್ಪ ಈ ವರ್ಷ ಹೆಚ್ಚಿಗೆ ಆಗ್ತದೆ. ವ್ಯಯ ಒಂದು ಶುಭ ರೀತಿಯಲ್ಲಿ ವ್ಯಯಗಳು ಆಗುತ್ತೆ. ಅಂದರೆ ನಿಮಗೆ ಖರ್ಚುಗಳಾದರೂ ನಿಮಗೇನು ಯೋಚನೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಕಾರಣ ಅದು ಯಾವುದು ಅನಾವಶ್ಯಕವಾಗಿರೋಲ್ಲ. ಒಂದೇನೋ ಒಂದು ಹೊಸ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತೀರಿ, ದೇವ ಕಾರ್ಯಗಳನ್ನು ಮಾಡಿರ್ತೀರಿ, ಒಂದು 4 ಜನಕ್ಕೆ ಊಟ ಹಾಕುವಂಥದ್ದು ಇರ್ಬೋದು. ನೋಡಿ, ಅನ್ನ ಹಾಕಿದ ಕೈ, ಗೊಬ್ಬರ ಹಾಕಿದ ಹೊಲ ಯಾವತ್ತೂ ಹಾಳಾಗೋದಿಲ್ವಂತೆ. ಜೀವನದಲ್ಲಿ ಶುಭ ಕಾರ್ಯಗಳು ನಡೆಯೋದಕ್ಕೆ ಶುರುವಾಗುತ್ತೆ. ಮದುವೆ, ನಿಮ್ಮ ಸಂತಾನದ ಪ್ರಾಪ್ತಿ, ಮನೆ ಕಟ್ಕೊಳ್ಳೋ ಯೋಗ, ಭೂ ಖರೀದಿ ಯೋಗ, ಹೀಗೆ ಹಲವಾರು ಶುಭ ರೀತಿಯಾದಂತಹ ಫಲಗಳನ್ನು ಮಕರ ರಾಶಿಯವರು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಸೊ ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಒಂದಿಷ್ಟು ಶುಭ ಫಲಗಳೇ ಅತ್ಯಧಿಕವಾಗಿದೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಯಾವ ರೀತಿಯಾಗಿದೆ ಅಂತ ಹೇಳಿದರೆ,
ತುಂಬ ಪ್ರಗತಿ ಉಂಟಾಗ್ತಕ್ಕಂಥದ್ದು. ನೌಕರಿಯಲ್ಲಿ ಇರ್ತಕ್ಕಂಥವ್ರಿಗೆ ಅತ್ಯುತ್ತಮವಾದಂತಹ ಪ್ರಗತಿಯ ಯೋಗ. ಹಿಂದೆ ಉಳಿದಿದ್ದಂತಹ ಬಾಕಿ ಉಳಿದಿದ್ದಂತಹ ಎಲ್ಲ ಕೆಲಸ ಕಾರ್ಯಗಳು ಸಹ ಸಂಪೂರ್ಣವಾಗ್ತಕ್ಕಂಥದ್ದು. ಬಡ್ತಿ ಸಿಗುತ್ತೆ, ಪ್ರಮೋಷನ್, ಅದೇ ರೀತಿಯಾಗಿ ಟ್ರಾನ್ಸ್ಫರ್ಗಳು, ನೀವು ಕೆಲಸ ಇಲ್ಲದೆ ಇದ್ದವ್ರಿಗೆ ಕೆಲಸಗಳು ಸಿಗ್ತಕ್ಕಂಥದ್ದು. ಬಿಡುವಿಲ್ಲದ ಕೆಲಸಗಳಾಗಿ ಹೋಗ್ಬಿಡತ್ತೆ. ಒಂದು ರೀತಿ ಕೆಲಸ ಕಾಲಿಗೆ ಚಕ್ರ ಕಟ್ಕೊಂಡು ಹಾಗೆ ಇಲ್ಲಿ ಸುತ್ತು ತುಂಬ ಚೆನ್ನಾಗಿ ಕೆಲಸಗಳಾಗ್ಬಿಡುತ್ತೆ. ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುವಂತಹದ್ದು, ಮನ್ನಣೆಗಳು ಸಿಗ್ತಕ್ಕಂತಹದ್ದು, ಹೀಗೆ ಅತ್ಯುತ್ತಮವಾದ ಶುಭ ಫಲಗಳನ್ನು ಉದ್ಯೋಗಿಗಳು ಅನುಭವಿಸಿದರೆ, ವ್ಯಾಪಾರಸ್ಥರಿಗೆ ಈ ವರ್ಷ ಅಂತೂ ಅನುಕೂಲಗಳು, ಅತ್ಯಧಿಕವಾದ ಧನಲಾಭಗಳು, ಹೊಸದಾಗಿ ನೂತನವಾದಂತಹ ವ್ಯಾಪಾರ ವ್ಯವಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ಈ ವರ್ಷ ಅತ್ಯಂತ ಶುಭ ಯೋಗ. ಮಾಡಿದ್ರೂ ಸಹ ನಿಮಗೆ ಧನಲಾಭದ ಯೋಗಗಳು ಇರ್ತಕ್ಕಂಥದ್ದು. ಮಿತ್ರರಿಂದ ಒಂದಷ್ಟು ವ್ಯಾಪಾರ ವ್ಯವಹಾರಗಳಿಗೆ ಅನುಕೂಲವಾಗ್ತಕ್ಕಂಥದ್ದಿರುತ್ತೆ. ಉದ್ಯೋಗಿಗಳಿಗೆ ನಿಮಗೆ ತುಂಬ ಚೆನ್ನಾಗಿ ಕೆಲಸ ಕಾರ್ಯಗಳು ನಡೆದು ಹೋಗ್ತಕ್ಕಂಥದ್ದಾಗತ್ತೆ. ಸೊ ವ್ಯಾಪಾರಸ್ಥರಿಗೂ ತೊಂದರೆ ಇಲ್ಲ. ಆರೋಗ್ಯದ ವಿಚಾರ ಅಂತ ಬಂದಾಗ ಮಕರ ರಾಶಿಯವರಿಗೆ ಆರೋಗ್ಯ 2, ಅನಾರೋಗ್ಯ 3 ಇರ್ತಕ್ಕಂಥದ್ದು. ಸೊ ಗುರುಬಲವನ್ನು ಕಳ್ಕೊಳ್ಳೋದ್ರಿಂದ, ರೋಗಸ್ಥಾನಕ್ಕೆ ಗುರು ಹೋಗೋದ್ರಿಂದ ಸ್ವಲ್ಪ ಮಟ್ಟಕ್ಕೆ ಸಣ್ಣ ಪುಟ್ಟ ಪೀಡೆಗಳು ಉಂಟಾಗುತ್ತೆ. ಕಾಲಾನುಕ್ರಮದಲ್ಲಿ ವೈದ್ಯರನ್ನು ಭೇಟಿ ಮಾಡಿ ಅದಕ್ಕೆ ಬೇಕಾದ ಔಷಧೋಪಚಾರಗಳನ್ನು ಮಾಡಿಸ್ಕೊಂಡ್ರೆ ಅದು ಸಹ ಸರಿ ಹೋಗುತ್ತೆ. ಏನು ಯೋಚನೆ ಮಾಡೋದು ಬೇಡ. ನೀವು ಪ್ರತಿನಿತ್ಯವೂ ಸಹ ಅಷ್ಟೇ ಒಂದು ಬಾಣುಲಿಂಗಕ್ಕೆ ಪೂಜೆಯನ್ನು ಮಾಡ್ತಾ ಬನ್ನಿ. ಅದರಿಂದ ಎಲ್ಲ ಅನುಕೂಲತೆಗಳು ಉಂಟಾಗುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶ್ರಮದ ಅವಶ್ಯಕತೆ ಇಲ್ಲ, ಸಾಧಾರಣ ಶ್ರಮದ ಅವಶ್ಯಕತೆ ಇದೆ. ಸಣ್ಣ ಪುಟ್ಟ ಶ್ರಮದಲ್ಲೇ ನಿಮ್ಗೆ ಅತ್ಯಂತ ದೊಡ್ಡ ಮಟ್ಟದ ಲಾಭಗಳು ಉಂಟಾಗ್ತಕ್ಕಂಥದ್ದು, ಒಳ್ಳೆ ರೀತಿಯ ಬೆಳವಣಿಗೆಗಳು ಬರ್ತಕ್ಕಂಥದ್ದಾಗತ್ತೆ. ಯೋಚನೆ ಮಾಡಬೇಡಿ. ವಿದ್ಯೆಯಲ್ಲಿ ಬಹಳ ಪ್ರಗತಿಯನ್ನು ನೋಡ್ತೀರಾ. ಒಂದು ಹೈಯರ್ ಸ್ಟಡೀಸನ್ನು ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಅನುಕೂಲತೆಗಳು ಉಂಟಾಗುತ್ತೆ. ಒಂದು ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಪುಣ್ಯಕ್ಷೇತ್ರಗಳ ದರ್ಶನ, ಅತ್ಯಂತ ಪೂಜ್ಯನೀಯರ ಭೇಟಿಗಳು ಉಂಟಾಗ್ತಕ್ಕಂಥದ್ದು. ಆರೋಗ್ಯ ಅದೇವಾಗಲೇ ಹೇಳಿದಾಗ ಒಂದು ಸ್ವಲ್ಪ ಮಟ್ಟಕ್ಕೆ ಹಿನ್ನಡೆಗಳು, ಅದು ಒಂದು ಗುರುವಿನ ಅನಾನುಕೂಲತೆಗಳು ಉಂಟಾಗುವುದರಿಂದಾಗಿ ಸ್ವಲ್ಪ ಮಟ್ಟಕ್ಕೆ ಜಾಗ್ರತೆಯಾಗಿರಿ ಆರೋಗ್ಯದ ವಿಚಾರದಲ್ಲಿ ಮಾತ್ರ. ಇನ್ನು ಸುಖ ದುಃಖಗಳನ್ನು ನೋಡಿದಾಗ ಸುಖ 3 ದುಃಖ 3, 2 6ಕ್ಕೆ ಹೋಗಲ್ಲ, 3ಕ್ಕೆ ಇಳಿಯಲ್ಲ, ಆ ರೀತಿಯಾದಂಥದ್ದು. ಏನೇ ಆಗಲಿ ನಿಮ್ಮ ಸೋಂಬೇರಿತನ ಬಿಟ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಮುಂದುವರ್ಕೊಳ್ತಾ ಹೋಗಿ, ತುಂಬ ಚೆನ್ನಾಗಿ ಅನುಕೂಲತೆಗಳು ಉಂಟಾಗುತ್ತೆ ಅಂತ ಹೇಳ್ತಾ, ಮಕರ ರಾಶಿಯವರ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಫಲಾನುಫಲಗಳು ಇದಾಗಿದೆ. ಇನ್ನು ಇದೇ ಯುಗಾದಿ ಹಬ್ಬದ ಸಂದರ್ಭದಲ್ಲಿ, ಇದೇ ಯುಗಾದಿ ಹಬ್ಬದ ವಿಶೇಷ ಅಮಾವಾಸ್ಯೆಯ ಸಂದರ್ಭದಲ್ಲಿ, ಯುಗಾದಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ಸರ್ವಕಾರ್ಯ ಸಿದ್ಧಿ ಮೂಲಿಕಾ ಬೆಳ್ಳಿ ತಾಯ್ತವನ್ನು ಮಾಡ್ತಾ ಇದ್ದೇವೆ. ಈ ಅಮಾವಾಸ್ಯೆ ಕೇವಲ ಬೆಳ್ಳಿ ತಾಯ್ತವನ್ನು ಮಾತ್ರ ಮಾಡ್ತಾ ಇದ್ದೇವೆ. ಹಾಗಾಗಿ ಯಾರಾದರೂ ಬೇಕಾಗಿರೋರು ಬುಕ್ ಮಾಡ್ಕೊಳ್ಳಿ. ಸಣ್ಣ ಪುಟ್ಟ ಮಾಟ ಮಂತ್ರ ದೋಷಗಳಿದೆ, ಕೃತಿಮ ದೋಷಗಳಿದ್ದಾವೆ, ನಮ್ಗೆ ಅನಾನುಕೂಲತೆಗಳಾಗ್ತಾ ಇದೆ, ಅನುಕೂಲಗಳು ಉಂಟಾಗ್ತಾ ಇಲ್ಲ, ಯೋಗ ಫಲಗಳು ನಮಗೆ ಹಿಂದೆ ಸರಿಯಾಗಿ ಅನುಭವಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಜನರ ದೃಷ್ಟಿ ದೋಷಗಳು ಉಂಟಾಗ್ತಾ ಇದೆ, ಧನಾಕರ್ಷಣೆ ಸರಿಯಾಗಿ ಆಗ್ತಿಲ್ಲ ಅನ್ನುವಂಥವ್ರಿಗೆ ಈ ತಾಯ್ತ ರಹದಾರಿಯನ್ನು ಮಾಡಿಕೊಡ್ತದೆ. ಹಾಗಾಗಿ ಇದೇ ಯುಗಾದಿ ಅಮಾವಾಸ್ಯೆ 29ನೇ ತಾರೀಕಿನಂದು ಇರತಕ್ಕಂತಹ ಯುಗಾದಿ ಅಮಾವಾಸ್ಯೆ ಜೊತೆಗೆ ಅಂದು ಸೂರ್ಯಗ್ರಹಣ ಬೇರೆ ಇದೆ. ಆ ಸೂರ್ಯಗ್ರಹಣ ನಮಗೆ ಗೋಚಾರ ಆಗಲ್ಲ, ಆದರೂ ಸಹ ಪರವಾಗಿಲ್ಲ. ಸೂರ್ಯಗ್ರಹಣ ಇರತಕ್ಕಂತಹ ಆ ದಿವಸ ವಿಶೇಷವಾಗಿ ತಯಾರು ಮಾಡ್ತಕ್ಕಂತಹ ಒಂದು ಆ ತಾಯ್ತವನ್ನು ನೀವು ಧರಿಸ್ಕೊಳ್ಳಿ. ಶುಭವಾಗಲಿ, ಮಂಗಳವಾಗಲಿ ಅಂತ ಹೇಳ್ತಾ, ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಮಕರ ರಾಶಿಯವರ ಒಂದು ಪರಿಹಾರದ ವಿಭಾಗ ಅಂತ ಬಂದಾಗ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂತ ಬಂದಾಗ ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ, ಸ್ವಲ್ಪ ಮರಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ಅದರಿಂದ ನಿಮಗೇ ಮುಂದಿನ ದಿನಮಾನಗಳಲ್ಲಿ ಅದನ್ನು ನೋಡಿದ ಸಂದರ್ಭದಲ್ಲಿ ಎಷ್ಟೋ ಪಕ್ಷಿಗಳು, ಪ್ರಾಣಿಗಳು, ನಮ್ಮ ಮನುಷ್ಯರು ಉತ್ತಮವಾದ ಗಾಳಿ ಸೇವನೆ ಮಾಡ್ತಾ ಇರ್ತಾರೆ. ಅವುಗಳ ಜೀವನ ಚೆನ್ನಾಗಾಗ್ತಾ ಇರುತ್ತೆ. ಅದನ್ನು ನೋಡಿ ನೀವೇ ಸಂತೋಷ ಪಡಬಹುದು. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡಿ. ಈಗ ಹೇಗಿದ್ರೂ ವಸಂತ ಋತು ಪ್ರಾರಂಭವಾಗ್ತದೆ, ಅದೇ ರೀತಿಯಾಗಿ ಬಿಸಿಲಿನ ಝಳ ಬೇರೆ ಶುರುವಾಗ್ತದೆ, ಬೇಸಿಗೆ ಕಾಲ. ನಮಗೆ ಕುಡಿಯೋದಕ್ಕೆ ನೀರಿಗೆ ಭಾರಿ ಕಷ್ಟವಾಗ್ತಾ ಇರುತ್ತೆ. ಅಂಥದ್ರಲ್ಲಿ ಪ್ರಾಣಿಗಳಿಗೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ? ಹಾಗಾಗಿ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಎಷ್ಟೋ ಜೀವಜಂತುಗಳಿಗೆ ನೀವು ಕೊಡುವಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ. ಪಶುಗಳನ್ನು ಉಳಿಸಿದ್ದಕ್ಕೆ ಪಶುಪತಿನಾಥನೇ ನಿಮಗೆ ಹರಸಿ ಹಾರೈಸ್ತಾನೆ.
ಶುಭವಾದ ವಾತಾವರಣ ಉಂಟಾಗುತ್ತೆ ಅಂತ ಹೇಳ್ತಾ, ಇನ್ನು ಆಧ್ಯಾತ್ಮಿಕ ಪರಿಹಾರ, ಒಂದು 5 ಮುತ್ತುಗದ ಗಿಡಗಳನ್ನು ನೆಡಿ. ಎಲ್ಲಾದರೂ ಮುತ್ತುಗದ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ, ಅದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿನಿತ್ಯವೂ ಅಷ್ಟೇ ದಕ್ಷಿಣ ದಿಗ್ಭಾಗಕ್ಕೆ ಕೂತು, ದಕ್ಷಿಣಕ್ಕೆ ಅಭಿಮುಖವಾಗಿ ಕೂತು ಮಹಾಮೃತ್ಯುಂಜಯ ಮಂತ್ರದ ಪಠಣವನ್ನು ಮಾಡ್ತಾಯಿರಿ. ಮಹಾಮೃತ್ಯುಂಜಯ ಮಂತ್ರದ ಪಠಣವನ್ನು ಮಾಡೋದರಿಂದ ಇನ್ನಷ್ಟು ಹೆಚ್ಚಿನ ಅನುಕೂಲತೆಗಳು ನಿಮಗೆ ಉಂಟಾಗುತ್ತೆ. ಸೊ ಹಾಗಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ಈ ಕೆಲಸಗಳನ್ನು ಮಾಡಿಕೊಳ್ಳೋದು ಭಾರಿ ಉತ್ತಮವಾಗಿರ್ತಕ್ಕಂಥದ್ದು. ಯೋಚನೆ ಮಾಡದೆ ಪರಿಹಾರದ ಕ್ರಮಗಳನ್ನು ಹಾಗೇ ಮಾಡ್ಕೊಳ್ಳಿ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. 7.5 ವರ್ಷಗಳ ಶನಿಪೀಡನೆ ಮುಗಿಯುತ್ತೆ. ಒಂದಷ್ಟು ಅದೃಷ್ಟದ ಬಾಗಿಲುಗಳು ಸಹ ನಿಮಗೆ ತೆಗೆಯುತ್ತೆ. ಅದನ್ನು ಅದೇ ರೀತಿಯಾಗಿ ಉಪಯೋಗಿಸ್ಕೊಂಡು ಮುಂದುವರ್ಕೊಂಡು ಹೋಗಿ. ತಮ್ಮೆಲ್ಲರಿಗೂ ಮಂಗಳವಾಗಲಿ ಅಂತ ಹೇಳ್ತಾ, ಇದಾಗಿತ್ತು ಮಕರ ರಾಶಿಯವರ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಯುಗಾದಿ ಹಬ್ಬದ ವಾರ್ಷಿಕ ಫಲಾನುಫಲಗಳು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.